ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಟೊಮೆಟೊ ಬಾತ್ ಮಾಡೋಣ ಅಂಥೇಳಿ ಅದಕ್ಕೆ ಮಸಾಲ ಮಾಡ್ಕೊಳ್ಬೇಕು. ಫಸ್ಟು ಅದಕ್ಕೆ ಏನೇನು ಬೇಕು ಅಂದರೆ, ನಾನು 3 ಟೊಮೆಟೊ ತೊಗೊಂಡಿದ್ದೀನಿ, ಅರ್ಧ ಮಾಡಿ ಇಟ್ಟಿದ್ದೀನಿ. ಎಲ್ಲ ಕಟ್ ಮಾಡಾಗಿದೆ. ಆನಿಯನ್ ಅರ್ಧ ತೊಗೊಂಡಿದ್ದೀನಿ, ಸಿಲಾಂಡ್ರು, ಕ್ಯಾಶ್ಯೂ ನಟ್ಸು, ಎಕ್ಸ್ಟ್ರಾ ಹಾಟ್ ಚಿಲ್ಲಿ ಪೌಡರು, ಇದು ಕಾಶ್ಮೀರಿ ಚಿಲ್ಲಿ, ಜೀರಾ, ಸಾಲ್ಟು, ಟರ್ಮರಿಕ್ಕು, ಒಂದೇ ಒಂದು ಕರಿ ಲೀಫು, ಆಮೇಲೆ ಒಂದು 4-5 ಲವಂಗ, ಆಮೇಲೆ ಸಿನಿಮನ್ ಸ್ಟಿಕ್ಕು, ಸಾಂಬಾರು ಪುಡಿ ಸ್ವಲ್ಪ, ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ, ಹಿಂಗು. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ tomato bath. For that we need, I have taken 3 tomatoes already cut it, and 1 green chilli, half of the onion, cilantro, cashew nut, this is extra hot chili powder, and this is Kashmiri chili powder, this is cumin seed, salt, this is sambar powder, asafoetida, turmeric, this is urad dal and chana dal, and I have taken only 1 piece of curry leaf. This is cinnamon stick, and this is cinnamon stick, and this is clove, and we need some oil also. We need some oil. ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಇದಿಷ್ಟು ಬೇಕು. ತ್ರೀ 4 ಟೇಬಲ್ ಸ್ಪೂನು. ನಾನೊಂದು 3 ಕಪ್ಪಿಗೆ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ಡೂಯಿಂಗ್ ಫಾರ್ 3 cup of rice. So I have taken 3-4 spoons of oil. To that I will be adding the dal, urad dal and the chana dal, and also I will be adding ಇದು ಜೀರಾನು ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ ಹಾಕಾಯಿತು. ಸ್ವಲ್ಪ ಇದನ್ನು ಲೋ ಹೀಟಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ಟರ್ಮರಿಕ್ಕು ಹಾಕ್ಕೊತಾ ಇದ್ದೀನಿ. This dal will give a little bit of aroma. ಅದು ಬೇಳೆಗಳು ಸ್ವಲ್ಪ ಒಂದು ವಾಸನೆ ಕೊಡುತ್ತೆ. ಅಲ್ಲಿವರೆಗೂ ರೋಸ್ಟ್ ಮಾಡಿದ್ರೆ ಸಾಕು. ಬ್ರೌನ್ ಆಗೋಕ್ಕೆ ಬಿಡಬೇಡಿ. ಡೋಂಟ್ ಲೀವ್ ಇಟ್ till it gets brown. Keep it in a very low heat, medium to low. When you start getting that, add cashew. This one just roast for 1 or 2 minutes, that's it, not more. It will get roasted later on also. 1-2 ನಿಮಿಷ ಮಾತ್ರ ಗೋಡಂಬಿ ಹಾಕೋದ್ಮೇಲೆ ಮಾಡಬೇಕು. ಅದು ಈರುಳ್ಳಿ ಎಲ್ಲ ಹಾಕಿದಾಗ ಅದ್ರ ಜೊತೆಯಲ್ಲಿ ಮಾಡ್ಕೊಳ್ಳುತ್ತೆ. ಸೊ ಇವಾಗ ಈರುಳ್ಳಿ ಹಾಕೋಣ. ನಾವು ವಿಲ್ ಬಿ ಆಡಿಂಗ್ ಆನಿಯನ್.
we'll add salt. ಉಪ್ಪು ಹಾಕ್ತಿದ್ದೀನಿ. ಚಿಲ್ಲಿ ಪೌಡರ್, ಸಾಂಬಾರ್ ಪೌಡರ್, now we'll add ಟೊಮೆಟೊ. ಇವಾಗ ಟೊಮೆಟೊ ಆ್ಯಡ್ ಮಾಡೋಣ. What is making? Salt, somewhat because I needed salt. ಸ್ವಲ್ಪ ಬೇಕಾಗಿತ್ತು ಉಪ್ಪು ಹಾಕಿ ಚೆನ್ನಾಗಿ ಅದು ಕುಕ್ ಆಗೋಕೆ ಬಿಡಬೇಕು. ಟೊಮೆಟೊ ಫುಲ್ಲು ಕುಕ್ ಆಗೋವರೆಗೂ ಮಾಡಬೇಕು. We have to cook until all the tomato has been cooked like a smashy kind of thing, mushy. So no need of adding water. If you want, you can add water, or you can put this one to cooking the rice, so it will be done together. Otherwise you can add this one for the cooked rice. ಇದನ್ನು ಕುಕ್ ಮಾಡಿರೋ ರೈಸ್ಗೆ ಹಾಕಿ ಕಲಿಸ್ಬೋದು. ಇಲ್ಲಾಂದರೆ ಇದನ್ನು ತೆಗೆದ್ಬಿಟ್ಟು ರೈಸ್ ಮಾಡೋ ಹೊತ್ತಿಗೆ ಹಾಕಿಬಿಟ್ರೆ ರೈಸ್ ಜೊತೆಲೇ ಕುಕ್ ಆಗಿ ಬರುತ್ತೆ. ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ಬೇರೆಯವ್ರಿಗೂ ಶೇರ್ ಮಾಡಿ. ಮಾಡ್ಕೊತೀನಿ. ರೈಸ್ ಜೊತೆಲಿ ಟುಗೆದರು ಮಾಡ್ಬೋದು. ನಾನಿವಾಗ ಸಪ್ರೇಟ್ ಮಾಡ್ತಾಯಿದ್ದೀನಿ. ಬಟ್ ಯಾವುದೇ ಥರ ಬೇಕಾದ್ರೂ ಮಾಡ್ಕೋಬೋದು. ಎಣ್ಣೆ ಬರೋವರೆಗೂ ಮಾಡಿದ್ರೆ ಈ ಥರ ಕುಕ್ ಆಗಿದೆ ಅಂತ ಫುಲ್ ಬಂದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, press the bell icon, share with others. You can do it with all together, or you can do it separately, but make it and eat. This is healthy food also. So this is one chili just for the smell we have put. So when mixing the rice, you can check for the salt, and then if you need it you can add. Otherwise, if it's too much, you can add more rice and mix it. Don't forget to subscribe. Thanks for watching. Enjoy. When the oil is coming on the top like this, it's like ready already. So I'll be turning off the stove right now. Then after the rice is done, I'll mix it. See, the oil is popping out the top. Stove is off. I'll be adding cilantro and mix it to the heat itself. That will be cooked and leaves the aroma. ಇವಾಗ ಸಿಲಾಂಟ್ರ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ. ಇದ್ರ ಹೀಟಿಗೇನೆ ಅದು ಕುಕ್ ಆಗುತ್ತೆ, ಅದ್ರ ವಾಸನೆ ಎಲ್ಲ ಬಿಡುತ್ತೆ. ಆಫ್ ಆದಮೇಲೆ ಆ್ಯಡ್ ಮಾಡಿ ರೈಸ್ ಜೊತೆಲಿ ಮಿಕ್ಸ್ ಮಾಡ್ಕೊಬೋದು.
ಇವಾಗ ರೈಸಿಗೆ ಮಿಕ್ಸ್ ಮಾಡಬೇಕು. ಸೊ ರೈಸ್ ಆಗಿದೆ. ರೈಸಿಗೆ ಇವಾಗ ನಾನು ಗೊಜ್ಜನ್ನು ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡೋಕ್ಕೆ. ಎಷ್ಟು ಬೇಕೋ ಅಷ್ಟೇ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಆಯಿತು, ರೆಡಿಯಾಗಿದೆ. ಈಗ ನೀವು ಇದೇ ಥರ ಮಾಡ್ಕೊತೀನಿ, ಎಂಜಾಯ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಶೇರ್ ಮಾಡಿ ಬೇರೆಯವ್ರ ಹತ್ರನೂ, ಅವರು ಎಂಜಾಯ್ ಮಾಡ್ಬೋದು. ಸೊ ಓಕೆ, ಬಾಯ್. We have to mix properly with rice. So I'm mixing. We have to mix properly and then eat them. It's already ready. You can make it and eat. Enjoy. Try to subscribe, please. Share it with others.